ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜೈಲರ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ, ಹಾಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ದೀನಿ ಗಾಯ್ಸ್. ಈ ಜೈಲರ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಜೈಲರ್ ಮೂವಿಯು 2023ರಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಈ ಮೂವಿಯಲ್ಲಿ ಶಿವರಾಜ್ ಕುಮಾರ್ ಅವರಾಗಿರ್ಬೋದು ಮತ್ತು ರಜನಿಕಾಂತ್ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಆಗಿದ್ದಾರೆ ಮತ್ತು ತೆಲುಗಿನಲ್ಲಿ ಕೂಡ ಡಬ್ ಆಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಜೈಲರ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 200 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 600 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಒನ್ ಲೈನ್ ಸ್ಟೋರಿ ನೋಡೋದಾದರೆ ಈ ಜೈಲರ್ ಮೂವಿಯಲ್ಲಿ ರಜನಿಕಾಂತ್ ಅವರು ಒಂದು ಪೊಲೀಸ್ ಕ್ಯಾರೆಕ್ಟ್ರನ್ನು ಹಾಕ್ಕೊಂಡಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಮಗನೂ ಕೂಡ ಒಂದು ಪೊಲೀಸ್ ಕೆಲಸ ಮಾಡ್ತಿರ್ತಾನೆ ಮತ್ತು ಅವನ ಮಗನೂ ಕೂಡ ಇರ್ತಾನೆ, ಅಂತಾರೆ ಮಗ ಅಂತಾರೆ ಮೊಮ್ಮಗನಾಗಿರ್ತಾನೆ. ಅವ್ನಿಗೇನು ಮಾಡ್ತಿರ್ತಾರೆ ಅಂತಾರೆ, ಒಂದು ಕ್ಲಾಸ್ಗೆ ಹೋಗ್ತಾ ಇರ್ತಾನೆ ಮತ್ತು ಅವ್ನಿಗೆ ಏನೇ ಬೇಕಾದರೂ ಕೂಡ ರಜನಿಕಾಂತ್ ಅವರು ಒಂದು ಸರ್ವಾಗಿ ಕೆಲಸವನ್ನು ಕೂಡ ಮಾಡ್ತಾಯಿರ್ತಾರೆ. ಅಂತಾರೆ ಪೊಲೀಸ್ನಿಂದ ರಿಟೈರ್ಡ್ ಆಗಿರ್ತಾರೆ, ಆದರೂ ಕೂಡ ಮನೆಯಲ್ಲಿ ಸರ್ವಾಗಿ ಅವರು ಪೊಲೀಸ್ ರೀತಿಯೇ ಕೂಡ ರಜನಿಕಾಂತ್ ಅವರು ಕೆಲಸವನ್ನು ಕೂಡ ಮಾಡ್ತಾಯಿರ್ತಾರೆ. ಅವಾಗ ಏನಾಗುತ್ತೆ ಅಂತಾರೆ, ಈ ರಜನಿಕಾಂತ್ ಅವರ ಮಗ ಏನು ಮಾಡ್ತಾನೆ ಅಂತಾರೆ, ಒಂದು ಇನ್ವೆಸ್ಟಿಗೇಷನಲ್ಲಿ ಸಿಗಾಕೋತಾನೆ ಮತ್ತು ಅವನು ಕೂಡ ಒಂದು ಏನು ಮಾಡ್ತಾರೆ, ಅವನು ಕೂಡ ಒಂದು ಕಿಡ್ನ್ಯಾಪನ್ನು ಕೂಡ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮಾಡಿದಾಗ ಏನಾಗುತ್ತೆ ಸರಿ ಅಂತ ಕೂಡ ಫ್ಯಾಮಿಲಿಗೆ ಕೂಡ ಕಾಲ್ ಬರುತ್ತೆ. ಕಾಲ್ ಬಂದಾಗ ಏನು ಮಾಡ್ತಾರೆ, ಫ್ಯಾಮಿಲಿಯೆಲ್ಲ ಕೂಡ ಹೆದರ್ಕೋತಾರೆ, ಈ ರೀತಿ ಕಿಡ್ನ್ಯಾಪ್ ಆಗಿದ್ದಾನೆ ಮತ್ತು ಏನು ಮಾಡೋದು ಅಂತ ಕೂಡ ಎಲ್ಲನೂ ಕೂಡ ಹೇಳ್ತಾರೆ ಗೈಸ್. ಅವಾಗ ಏನು ಮಾಡ್ತಾರೆ, ಅದೇ ಟೈಮಲ್ಲಿ ಕೂಡ ಶಿವರಾಜ್ ಕುಮಾರ್ ಅವರು ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಶಿವರಾಜ್ ಕುಮಾರ್ ಎಂಟ್ರಿಯನ್ನು ಕೊಟ್ಬಿಟ್ಟು ಏನು ಮಾಡ್ತಾರೆ, ಮತ್ತು ರಜನಿಕಾಂತ್ ಅವರಾಗಿರ್ಬೋದು ಶಿವರಾಜ್ ಕುಮಾರ್ ಅವರಾಗಿರ್ಬೋದು ಇಬ್ಬನು ಪಾರ್ಟ್ನರ್ ಆಗಿರ್ತಾರೆ ಗೈಸ್. ಆ ಪಾರ್ಟ್ನರ್ ಎಲ್ಲ ಏನಾಗುತ್ತೆ ಅಂತಾರೆ, ಈ ಶಿವರಾಜ್ ಕುಮಾರ್ ಅವ್ರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ರಜನಿಕಾಂತ್ ಅವರು ಎದುರಿಸ್ತಾ ಇರ್ತಾರೆ, ಈ ರಜನಿಕಾಂತ್ ಅವ್ರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಶಿವರಾಜ್ ಕುಮಾರ್ ಅವರು ಎದುರಿಸ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ರಜನಿಕಾಂತ್ ಅವರ ಫ್ಯಾಮಿಲಿಗೆ ಒಂದು ಸಮಸ್ಯೆ ಬರುತ್ತೆ ಅಂತಾರೆ, ಕಿಡ್ನ್ಯಾಪ್ ಮಾಡಿರ್ತಾರಲ್ಲ ಅವರು ಕಳ್ಳವ್ರು ಬಂದು ಫ್ಯಾಮಿಲಿಗೆ ಒಂದು ಇದು ಮಾಡ್ತಿರ್ತಾರೆ. ಅವಾಗ ಏನು ಮಾಡ್ತಿರ್ತಾರೆ, ರಜನಿಕಾಂತ್ ಅವರು ಕೂಡ ಬಂದು ಹೆಲ್ಪನ್ನು ಕೂಡ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಜೈಲರ್ ಮೂವಿಯಲ್ಲಿ ಎಡಿಟಿಂಗ್ ಆಗಿರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮೂವಿಯಲ್ಲಿ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಅನಿರುದ್ಧ್ ಅವರು ಕೂಡ ಈ ಮೂವಿಯ ಮ್ಯೂಸಿಕರ್ಸ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.